ಅನ್ನುವಂಥ ಒಂದು ಕಾದಂಬರಿ ಬರೆದಿದ್ದಾರೆ. ಅದು ಬಹುಶಃ ನಾವೆಲ್ಲ ಓದ್ಬೋದು ಮುಂದೆ. ಅದನ್ನು ಉದ್ಘಾಟನೆ ಮಾಡಬೇಕು ಅಂತ ಸುಮಾರು 1 ತಿಂಗಳಿಂದ ಅವರು ಪ್ರಯತ್ನ ಮಾಡ್ತಾಯಿದ್ರು. ಎಲ್ಲಕ್ಕೂ ಸಮಯ ಬರಬೇಕು, ಸಮಯ ಬರದೆ ಯಾವುದೇ ಮಾಡಲಿಕ್ಕಾಗೋದಿಲ್ಲ. ಬಹುಶಃ ನನ್ನ ಹತ್ರ 2-3 ಸಲ ಅವ್ರು ಮಾತಾಡಿದಾಗ ಒಂದು ದಿವಸ ಸೋಮವಾರ ದಿವಸ ಇಲ್ಲಿ ಭೋಜನದ ವ್ಯವಸ್ಥೆ ಇರ್ತದೆ, ಪ್ರಸಾದ ಊಟ ಇರ್ತದೆ, ಆ ದಿವಸ ಉದ್ಘಾಟನೆ ಮಾಡಿ ನಾವು ಮಾತಾಡುವ ಅಥವಾ ಅಂತ ಹೇಳಿದ್ದೆ. ಅದು ಬಹುಶಃ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವೇ ಅಂತ ಪುರಂದರದಾಸರು ಹೇಳಿದಾಗೆ ನಮಗೂ ನಿಮಗೆಲ್ಲ ಒಂದು ಭಾಗ್ಯ ಇದೆ. ಯಾಕಂದರೆ ನೀವೆಲ್ಲ ಸಿಕ್ಕಿದ್ದೀರಿ ಇವತ್ತು. ಇದೊಂದು ಒಳ್ಳೆಯ ಕಾರ್ಯಕ್ರಮ, ಒಳ್ಳೆಯ ಪುಸ್ತಕ ಬರ್ತಾರೆ. ಅದ್ರ ಬಗ್ಗೆ ಮುಂದಿನ ವಿಚಾರವಾಗಿ ಅವರು ಹೇಳ್ತಾರೆ. ಇವತ್ತು ನಮ್ಮ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಿದ್ದಾರೆ, ಮಾಜಿ ನಮ್ಮ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಿದ್ದಾರೆ, ನಾನು ಮಾಜಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು, ಹಾಗೆ ಎಲ್ಲ ಜೀರ್ಣೋದ್ಧಾರ ಸಮಿತಿಯ ಸದಸ್ಯರಿದ್ದಾರೆ. ಬಹುಶಃ ಆ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಮುಂದಿನ ಇದಾಗಿ ಅವರ ಹತ್ರನೇ ಕೊಡ್ತೇನೆ. ಅವರು ಅದರ ಬಗ್ಗೆ ವಿಚಾರಗಳನ್ನು ಹೇಳಿ ಇದನ್ನು ಉದ್ಘಾಟನೆ ಮಾಡಿ ಎಲ್ಲರೂ ಪ್ರಸಾದ ಊಟ ಮಾಡಿ ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇನೆ. ಇದನ್ನು ಉದ್ಘಾಟನೆಯನ್ನು ನಮ್ಮವರೇ ಮಾಜಿ ಅಧ್ಯಕ್ಷರಾದಂತಹ ರಾಮಚಂದ್ರ ಹೆಬ್ಬಾರ್ ಅದನ್ನು ಉದ್ಘಾಟನೆ ಮಾಡಬೇಕಾಗಿ ವಿನಂತಿ ಮಾಡ್ತಾರೆ. ನೀವು ಇಟ್ಕೊಳ್ಳಿ. ಬಗ್ಗೆ ಉದ್ಘಾಟನೆ ಮಾಡಿದ್ದಾರೆ ರಾಮಚಂದ್ರ ಹೆಬ್ಬಾರ್, ಅವರಿಗೆ ಧನ್ಯವಾದಗಳು. ಇದ್ರ ಬಗ್ಗೆ ಕಾದಂಬರಿ ಕರ್ತ ವೀಣಾರವರು ಒಂದೆರಡು ಮಾತಾಡಬೇಕಾಗಿ ವಿನಂತಿ ಮಾಡ್ತಾರೆ. ಇಲ್ಲಿ ನೆರೆದಿರುವಂತಹ ಎಲ್ಲ ಕಮಿಟಿ ಸದಸ್ಯರಿಗೂ ಎಲ್ಲರಿಗೂ ನನ್ನ ಮೊದಲಿಗೆ ವಂದನೆಗಳನ್ನು ತಿಳಿಸ್ತೀನಿ. ಈ ಕಾದಂಬರಿ ಬರೆಯೋಕ್ಕೆ ನನಗೆ ಸ್ಫೂರ್ತಿಯಾಗಿದ್ದೆ ಇಲ್ಲಿನ ಒಂದು ಇಲ್ಲಿನ ಒಂದು ಪರಿಸರ. ಯಾಕಂದರೆ ಒಂದು ಗುರುದ್ವೀಪ ಅಂತ ಇರೋದು ಕೇರಳದಲ್ಲಿ ಒಂದು ಚಿಕ್ಕ ಒಂದು ಗುರುದ್ವೀಪ ಇದೆ. ಎಲ್ಲರೂ ಅದೊಂದು ಮಾತ್ರ ಹೇಳ್ತಾರೆ. ನಮ್ಮ ಊರಲ್ಲೂ ಕುಂದಾಪುರದಲ್ಲಿ ಒಂದು ಕುರುದ್ವೀಪ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಇದು ಎಲ್ಲರಿಗೂ ಗೊತ್ತಾಗಬೇಕು, ನಮ್ಮೂರಲ್ಲೂ ಒಂದು ಕುರುದ್ವೀಪ ಇದೆ ಅಂತ ಹೇಳ್ಬಿಟ್ಟು ಅಂತ ಹೇಳ್ಕೊಂಡು ನಾನು ಕುರುದ್ವೀಪಕ್ಕೆ ಹೋಗೋಕ್ಕೆ ಇಲ್ಲಿ ಸಹಾಯ ಮಾಡಿದಂಥ ರವೀಂದ್ರ ಜೋಗಿ ಅವರು, ಹಾಗೆ ಅಲ್ಲಿ ಕುರುದ್ವೀಪಕ್ಕೆ ಹೋದ್ಮೇಲೆ ನನಗೆ ಸಹಾಯ ಮಾಡಿದಂಥ ರಾಮಚಂದ್ರ ಹೆಬ್ಬಾರ್ ಆಗಲಿ, ಹಾಗೆ ಈ ದೇವಸ್ಥಾನದ ನನಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಂಥ ಸತೀಶ್ ನಾಯಕರಾಗಲಿ, ಅವರೆಲ್ಲರಿಗೂ ನಾನು ಅನಂತ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಅವ್ರು ಯಾರ ಸಹಾಯ ಇದ್ದರೆ ನನಗೆ ಕುರುದ್ವೀಪ ಕಾದಂಬರಿಯನ್ನು ಬರೆಯೋಕ್ಕೂ ಆಗ್ತಾ ಇರಲಿಲ್ಲ. ಈ ಕುರುದ್ವೀಪ ನಾನು ಒಂದು ಕಥೆನ ತಗೊಂಡು ಆ ಕುರುದ್ವೀಪದಲ್ಲಿ ಬರೆದಿರೋದು. ಕಥೆ ಕಾದಂಬರಿ ವಸ್ತು ಇಷ್ಟೇನೆ. ಒಂದು ಮನುಷ್ಯ ಹೇಗೆ ಬೆಳೀತಾ ಎಲ್ಲ ಸಂಬಂಧಗಳ ಜೊತೆ ಇರ್ತಾನೆ, ಹೋಗ್ತಾ ಸಂಬಂಧಗಳು ಹೇಗೆ ನಮಗೆ ಗೊತ್ತಿಲ್ಲದೆ ಹೇಗೆ ದೂರವಾಗ್ತಾ ಪ್ರಕೃತಿ ಹೇಗೆ ಒಂದು ದ್ವೀಪವಾಗ್ತಾಳೋ ಮನುಷ್ಯನು ಕೂಡ ಅದೇ ರೀತಿ ದ್ವೀಪ ಆಗ್ತಾನೆ ಅನ್ನೋದನ್ನು ನಾನು ಇಲ್ಲಿ ಕಥೆ ಮೂಲಕ ಚಿತ್ರಿಸಿದ್ದೀನಿ. ಅಂತ ಈ ಕಥೆ ವಸ್ತು ಬಹುಶಃ ಕುರುನಾಡು ಅಂತ ಒಂದು ಸಿನಿಮಾ ಇಲ್ಲಿ ತಯಾರಾಗಿದೆ. ಕುರುನಾಡು ಅಂತ ಈ ಫ್ರಿಜ್ ಆಗಬೇಕಾದ್ರೆ ಮೊದಲೇ ಅದರಲ್ಲಿ ನಾನು ಒಂದು ಆ್ಯಕ್ಟ್ ಮಾಡಿದ್ದೇನೆ, ಒಬ್ಬ ವಕೀಲನಾಗಿ ನಾನು ಅದರಲ್ಲಿ ಆ್ಯಕ್ಟ್ ಮಾಡಿದ್ದೇನೆ. ಬಹುಶಃ ಇದು ಒಂದು ಸಿನಿಮಾ ಆಗಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಕುರುದ್ವೀಪ ಅಂತ ಒಂದು ಸಿನಿಮಾ ಆಗಲಿ. ನಮ್ಮ ಊರಿಗೆ ಹೆಸರು ವೀಣಾರವರು ಹೆಸರು ಅತಿ ಉತ್ತರಕ್ಕೆ ಏನಿದೆ ಅಂತ ಆ ವರದಸ್ವಾಮಿಯಲ್ಲಿ ಬೆಡ್ಕೊಳ್ತಾ ಇವತ್ತಿನ ಉದ್ಘಾಟನೆ ಮಾಡಿದಂಥ ರಾಮಚಂದ್ರ ಹೆಬ್ಬಾರ್ ಮಾತಾಡಬೇಕು ಅಂತ ವಿನಂತಿ ಉತ್ತಮವಾಗಿ ವೀಣಾ ಮತ್ತು ಅವರ ಫ್ಯಾಮಿಲಿಯವರು ನನ್ನಲ್ಲಿ ಫೋನ್ ಮಾಡಿ ನಿಮ್ಮಲ್ಲಿಗೆ ಬರ್ತೇವೆ, ಒಂದು ಕುರುದ್ವೀಪದ ಕಾದಂಬರಿ ಬರೆಯುತ್ತೇನೆ ಅಂತ ತಿಳಿಸಿದರು. ನಾನು ಅವರನ್ನು ಮನೆಗೆ ಕರೆಸಿ ಕುರುದ್ವೀಪದ ಮಾಹಿತಿ ಹಾಗೂ ವರಹ ದೇವಸ್ಥಾನದ ಎಲ್ಲ ವಿವರವನ್ನು ಕೊಟ್ಟಿರುತ್ತೇನೆ. ಹಾಗೆ ಅವರು ಮುಂದಿನ ದಿನದಲ್ಲಿ ಸತೀಶ್ ನಾಯ್ಕರ ನನಗೆ ಕುರುದ್ವೀಪದ ಒಂದು ಸಿನಿಮಾ ಬಿಡುಗಡೆ ಆಗಬೇಕು ಅಂತ ಮಾತಾಡ್ತಾರೆ.